ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ಮೈಲಿ ಹರ್ಷಿತಾ. ನಾನು ಈ ಸಂಡೇ ಚಕ್ ಅಂತ ರೆಡಿಯಾಗಿ ಒಂದು ದೇವರ ಬೆಟ್ಟ ಅನ್ನೋ ಒಂದು ಪ್ಲೇಸ್ಗೆ ಹೋಗೋಣ ಅಂದ್ಕೊಂಡೆ. ಸೊ ಬೆಳಿಗ್ಗೆನೇ ಎದ್ದು ನಾನು ನೂಡಲ್ಸ್ನ ರೆಡಿ ಮಾಡಿಕೊಂಡೆ. ನೂಡಲ್ಸ್ಗೆ ಒಂದು ಸ್ವಲ್ಪ ಮಸಾಲೆ ಮತ್ತು ಸ್ವಲ್ಪ ಖಾರದ ಪುಡಿ. ನನಗೆ ನೂಡಲ್ಸ್ಗೆ ಖಾರದ ಪುಡಿ ಹಾಕಿದ್ರೆ ತುಂಬಾ ಇಷ್ಟ. ಸೊ ನೂಡಲ್ಸ್ನ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ಯಾಲಡ್ಡು, ವಾಟರ್ ಬಾಟಲು ಮತ್ತು ಒಂದು ಫೋರ್ಕ್ ಎತ್ಕೊಂಡೆ. ಇದಾದಮೇಲೆ ನನ್ನ ಚಿಕ್ಕ ಡೋರಾ ಬ್ಯಾಗಲ್ಲಿ ತುಂಬ ಐಟಮ್ಸ್ನ ತುಂಬಿಸ್ಕೊಂಡೆ. ಸೊ ಅದು ಕಾದಂಬರಿ, ಸ್ನ್ಯಾಕ್ಸು, ವಾಟರ್ ಬಾಟಲು, ಫುಡ್ಡು, ನ್ಯಾಪ್ಕಿನ್ನು, ಪವರ್ ಬ್ಯಾಂಕ್ ಇದೆಲ್ಲ ತುಂಬಿಕೊಂಡು ರೆಡಿ ಆದೆ. ಸೊ ಮಿನಿ ಡೋರಾ ಬ್ಯಾಗ್ ಚೆನ್ನಾಗಿದೆ ಅಲ್ಲ. ಸೊ ಬನ್ನಿ ಇವಾಗ ಹೇಗೆ ಹೋಗ್ತೀನಿ, ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡೋಣ. ಸೊ ನನ್ನ ಐರಾವತನ ಸ್ಟಾರ್ಟ್ ಮಾಡಿಕೊಂಡು ಹೋಗೋಷ್ಟೊಳಗಡೆ ಟೈಮು 9:56 ಆಗಿತ್ತು. ಸೊ ಬೆಳಗ್ಗೆ 8 o'clock ಸ್ಟಾರ್ಟ್ ಆಗಿದ್ದಕ್ಕೆ 10 o'clock ಬಿಡ್ತಾ ಇದ್ದೀನಿ. ಸೊ ಅಲ್ಲಿ ಹೋಗೋಷ್ಟೊಳಗೆ ಮ್ಯಾಪ್ ಹಾಕಿದ್ದಕ್ಕೆ 1 hour ತೋರಿಸ್ತು. ಸೊ ಮೇ ಬಿ ನಾನು 1 hour 1.5 hour ಒಳಗಡೆ ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡಿದೆ. ಸೊ ನೆಕ್ಸ್ಟ್ ನಾನೊಬ್ಬಳೆ ಜಾಲಿ ರೈಡು, ಒಬ್ಬಳೆ ಸೋಲೋ ರೈಡ್ ಹೋಗ್ತಿದ್ದೆ. ತುಂಬಾ ಖುಷಿ ಆಯಿತು. ಸೊ ಇಲ್ಲಿಂದ 3 points, ಜಿಗಣಿ ಮತ್ತು ಆನೇಕಲ್ಲು, ಅಲ್ಲಿಂದ ತಮಿಳ್ನಾಡು ಬಾರ್ಡ್ರು, ಕರ್ನಾಟಕ ತಮಿಳ್ನಾಡು ಬಾರ್ಡ್ರಿಗೆ ಹೋಗಬೇಕಿತ್ತು. ಸೊ ಇಲ್ಲಿಂದ 20 minutesಗೆ ನಾನು ಜಿಗಣಿ ಸಿಗ್ನಲ್ಗೆ ತಲುಪಿದೆ. ಸೊ ಜಿಗಣಿ ಸಿಗ್ನಲ್ ಆಗಿದ ತಕ್ಷಣವೇ ನಾನು ನೆಕ್ಸ್ಟ್ ಆನೇಕಲ್ ರೋಡ್ಗೆ ಶಿಫ್ಟ್ ಆದೆ. ಆನೇಕಲ್ ರೋಡ್ ಅಂತೂ ಫುಲ್ಲು ಜಾಲಿಯಾಗಿತ್ತು, ಖಾಲಿಯಾಗಿತ್ತು. ನಾನಂತೂ ಒಬ್ಬಳೇ ವಿಡಿಯೋ ಮಾಡಿಕೊಂಡು, ನಾನು ಖಾಲಿ ರೋಡು, ತಣ್ಣಗಿರೋ ಗಾಳಿ, ಸಖತ್ತಾಗಿ ಲಾಂಗ್ ಡ್ರೈವ್ ಥರ ಇತ್ತು. ಸೊ ಇದು ಹಿಂಗೆ ಮುಂದೆ ಹೋಗಿ ಒಂದು 10-20 minutesಗೆ ನಾನು ಬಂದಿದ್ದೆ ತಳಿ ರೋಡ್ಗೆ. ಅಲ್ಲಿ ಸ್ವಲ್ಪ ಚಿಕ್ಕ ರೋಡ್ ಇತ್ತು. ಅಲ್ಲಿಂದ ಮುಂದಕ್ಕೆ ಹೋದಾಗ ತಳಿ ರೋಡು, ಅಲ್ಲಿ ಸ್ವಲ್ಪ ಹೈವೇ ಥರ ಇತ್ತು. ಆ ಹೈವೇನಲ್ಲಿ ನಾನೊಂದು ಚಿಕ್ಕ ಪುಟ್ಟ ಮನೆ ನೋಡಿದೆ. ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಅಲ್ಲೊಂದು ಪುಟ್ಟ ಮನೆ ಮತ್ತು ಹಸು, ಅಲ್ಲಿ ಹುಲ್ಲು ಮತ್ತು ಹೈವೇ ರೋಡು, ಅಕ್ಕಪಕ್ಕ ಏನೂ ಇಲ್ಲ, ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ಯಾಕೋ ಒಂದು ಸ್ವಲ್ಪ ಭಯ ಆಯಿತು, ಈ ರೋಡಲ್ಲಿ ಯಾರೂ ಇರಲಿಲ್ಲ. ಸೊ ಜಲ್ದಿ ಬಿಡೋಣ ಅಂತ ಹೇಳಿ ನೀರು ಕುಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಇದಾದಮೇಲೆ ನೀರು ಕುಡಿದು ಸ್ಟಾರ್ಟ್ ಆದಮೇಲೆ ನನಗೆ ಸಿಕ್ಕಿದ್ದು ಚೆಕ್ ಪೋಸ್ಟು, ಬಾರ್ಡ್ರದ್ದು ಚೆಕ್ ಪೋಸ್ಟು. ಅದು ಬಿಟ್ಟು ಮುಂದಕ್ಕೆ ಹೋದಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ಸೊ ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಬೆಟ್ಟ ಎಲ್ಲನೂ. ಸೊ ಇಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಸಿಕ್ಕಿದ್ದೆ ದೇವರ ಬೆಟ್ಟ ಆರ್ಚು. ಸೊ ಇಲ್ಲಿಂದ 15 minutes ಹೋಗಬೇಕಿತ್ತು. ಸೊ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಮುಂದೆ ಒಂದು 10 minutes ಒಳಗಡೆ ಹೋದ್ಮೇಲೆ ನನಗೆ ಬೆಟ್ಟದ ಮೇಲೆ ದೇವಸ್ಥಾನ ಕಾಣಿಸ್ತು. ಸೊ ಆ ದೇವಸ್ಥಾನ ಹೋಗೋದಕ್ಕೆ ಇನ್ನೂ 5 minutes ಮುಂದೆ ಹೋಗಬೇಕಿತ್ತು. ಸೊ 5 minutes ಮುಂದೆ ಹೋದ್ಮೇಲೆ ನನಗೆ ಸಿಕ್ಕಿದ್ದೆ ಕೆಳಗಡೆ ಇರೋ ಶಿವನ ಟೆಂಪಲ್ಲು. ಸೊ ತುಂಬಾ ಚೆನ್ನಾಗಿತ್ತು. ಸೊ ನಾನು ಟೆಂಪಲ್ಗೆ ರೀಚ್ ಆಗೋಷ್ಟೊಳಗಡೆ 11:30 ಆಗಿತ್ತು. ನನಗಂತೂ ಪಕ್ಕ ಗೊತ್ತಿತ್ತು